ಕಡೆ ಸೈಡ್ ತುಂಬ ಕಿಬ್ಬಟ್ಟಿ ನೋವು ಭಾರಿ ಸರ್. ಕಿಬ್ಬಟ್ಟಿ ಮೋಷನ್ ಆಗಲ್ಲ. ಮೋಷನ್ ಹೊಟ್ಟೆ ಉಬ್ಬರ ಉರಿಸ ಅಂತ ಹಶು ಕಡಿಮೆ ಸರ್. ಹಶು ಕಡಿಮೆ, ಮೋಷನ್ ಕ್ಲಿಯರ್ ಆಗೋದು. ಮೋಷನ್ ಕ್ಲಿಯರ್ ಮೊಣಕಾಲು. ಈಗ ಸದ್ಯಕ್ಕೆ ನಿಮಗೆ ಹೊಟ್ಟೆ ನೋವಿದೆಯಾ? ಈಗ ಸದ್ಯಕ್ಕೆ ಅದೇ ಮಾಮೂಲಿ ಆಗ್ಬಿಟ್ಟಿದೆ. ನಮಗೆ ಅಷ್ಟೇನು ಅನ್ಸೋದಿಲ್ಲ. ಅಲ್ಲ ಇದ್ದೇ ಇದೆ ಅಂತ ಹೇಳಿದ್ರೆ ಈಗಿದೆ. ನಾನು ಟ್ರೀಟ್ಮೆಂಟ್ ಆದ್ಮೇಲೆ ಇರುತ್ತೋ ಇಲ್ಲ ಅಂತ ನಾನು ಹೇಳಿದೆ. ಈಗ ನಾವೇ ಚಿಕಿತ್ಸೆ ಮಾಡ್ತೇನೆ. ಮಾಡಿದ್ಮೇಲೆ ಹೊಟ್ಟೆ ನೋವು ಇದೆಯೋ ಇಲ್ಲ ಅಂತ ನನಗೆ ಹೇಳ್ರಿ ಡಿಫ್ರೆನ್ಸ್. ಈಗ ಸೊಂಟ ನೋವು ಇದೆಯಲ್ಲ ಇಟ್ಟಾಗೆ, ಸೊಂಟ ನೋವು ಕೂಡ ಟ್ರೀಟ್ಮೆಂಟ್ ಆದ್ಮೇಲೆ ಇರುತ್ತೋ ಇಲ್ಲ ಅಂತ ನನಗೆ ಹೇಳ್ತಾರೆ. ಈಗ ನಾನು ಮಾಡಿರೋದು ಸರಿ ಇದೆಯಿಲ್ಲ ಅಂತ ಏನ್ ಗೊತ್ತಾಗುತ್ತೆ. ಈ ಕ್ಷಣಕ್ಕೆ ಕಮ್ಮಿ ಆಗ್ಬೇಕದು. ಅದಾಯ್ತು. ಮನೆ ಕಡೆ ಈಗ ಎಲ್ಲ ಕಡೆ ತೋರಿಸಿ ಆಯ್ತಾ ನೀವು? ಎಲ್ಲ ಕಡೆ ತುಂಬಾ ಕಡೆ ತೋರಿಸಿರ್ತಾರೆ. ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಅದರಿಂದ ಆ ಟ್ರೀಟ್ಮೆಂಟ್ ಇದ್ದೇನೆ ಹೆಲ್ಪ್ ಆಗಲಿಲ್ಲ. ಏನು ಹೆಲ್ಪ್ ಆಗಲಿಲ್ಲ ಸರ್. ಅಡುಗೆ ಕೆಲಸ ಮಾಡ್ತಾರೆ ಸರ್. ಟೈಮ್ ಸರಿ ಊಟ ಮಾಡಿ. ಟೈಮ್ ಸರಿ ಊಟ ಆಗಲ್ಲ. ನಿದ್ದೆ ಆಗಲ್ಲ. ಊಟ ಆಗಲ್ಲ. ವಾರ ಇರುತ್ತೀರಾ? ಮಾತ್ರಲ್ಲೇ ಕಾಲು ತೋರಿಸಿ. ಒಂದು 7-8 ವರ್ಷ ಆಯ್ತು ಸರ್. ಈ ಥರ ನಮ್ಮ ಮನೆಯವರು ಹಾಸ್ಪಿಟ್ಲಿಗೆ ಹೋಗೋದು, ಆ ಟೈಮ್ ಟ್ರೀಟ್ಮೆಂಟ್ ಆಗೋದು, ಇಬ್ಬರು ನೋಡ್ಬೋದು. ಇದು ಟೇಬಲ್ ಅಂತ ಲೆವೆಲ್ ಐತಲ್ಲ, ಇಲ್ಲಿ ಬೆರಳು ನೋಡುವ ಮೇಲೆ ಕಡೆ ಗೊತ್ತಲ್ಲ, ಹೇಳ್ತಾರಲ್ಲ ಹಳ್ಳಿ ಕಡೆ. ಇದು ನೋಡಮ್ಮ ಕಾಣ್ತದ? ಬೆನ್ನೆ ಮಾರ್ಕ್ ಮಾಡಿ ನೋಡ್ರಿ. ಸ್ವಲ್ಪ ಹತ್ತರಿಂದ ಕವರ್ ಮಾಡ್ತಾ ಈ ಅಂಗಲ್ ಮೇಲೆ ಕೆಳಗಿದೆಯಲ್ಲ, ಇದು ನನ್ನ ಟ್ರೀಟ್ಮೆಂಟ್ ಆದ್ಮೇಲೆ ಲೆವೆಲ್ ಆಗುತ್ತೆ. ಇದು ಲೆವೆಲ್ ಆಯ್ತು ಅಂದ್ರೆ ಬಟ್ಟಿ ಕೂರ್ತು ಅಂತ. ಅದು ಕೂತು ಮತ್ತೆ ಬರಬಾರ್ದು ಅಂದ್ರೆ ನಾನು ಹೇಳ್ದಂಗೆ ಪಥ್ಯಗಳು ಮೇಂಟೈನ್ ಮಾಡೋಣ. ಸರಿನಾ? ಸರಿ. ಈಗಂತೂ ವ್ಯತ್ಯಾಸ ಐತಲ್ಲ. ಮೈ ಲೂಸ್ ಬಿಡಿ. ನಿಮಗೇನು ಹಿಂಸೆ ಆಗಲ್ಲ, ಆರಾಮಾಗಿರ್ಲಿ. ಆಯ್ತಾ? ಏನಾದ್ರೂ ನೋವು ಆದ್ರೆ ನನಗೆ ಹೇಳಿ. ಸ್ಮೋಕ್ ಡ್ರಿಂಕ್ಸ್ ಏನಿಲ್ಲಲ್ಲ, ಯಾವ್ದಿರಲ್ಲ. ಬಟ್ ಇದಕ್ಕೆ ನಾಭಿ ಚಿಕಿತ್ಸೆ ಅಂತಾರೆ. ಸಂಸ್ಕೃತದಲ್ಲಿ ನಾಭಿ, ಕನ್ನಡದಲ್ಲಿ ಬಡ್ಡಿ, ಅಷ್ಟೇ, ಇನ್ನೇನಿಲ್ಲ. ಇದು ಹಳೇ ಕಾಲ ಟ್ರೀಟ್ಮೆಂಟ್ ನಮ್ಮ. ಇದು ಮುಂಚೆ ಎಲ್ಲ ಮಾಡಲ್ಲ ಅಜ್ಜಿಗಳೆಲ್ಲ. ಇದು ಈಗ ನಾನ್ ಮಾಡ್ತೀನಿ ಅಂತ ನೀವ್ ಯಾರು ಮನೇಲಿ ಮಾಡಕ್ ಹೋಗ್ಬಾರ್ದು. ಇದು ನೋವಿದ್ಯಾ? ನೋವಿದೆಯಲ್ಲ ಬಹಳ? ನೋಡ್ ಮುಖ ನೋಡ್ರು, ಬಹಳ ನೋವಿದೆಯಲ್ಲ? ಯಾಕೆ ಈ ಕಡೆ ನೋವಿದ್ಯಾ? ಈ ಕಡೆ ನೋವಿದೆ, ಈ ಕಡೆ ನೋವಿದೆ, ಬಿದ್ದಿದ್ದೆ. ಅದಕ್ಕೊಲ್ಲಮ್ಮ, ಇದು ಬಟ್ಟಿ ಬಿದ್ದಾಗ ಎಲ್ಲ ನೋವಿರುತ್ತೆ. ಅದಕ್ಕೂ ಸಂಬಂಧ ಇರುತ್ತೆ. ಈ ಟ್ರೀಟ್ಮೆಂಟ್ ಆದ್ಮೇಲೆ ನೋವಿರಲ್ಲ. ಈಗಂತೂ ಇದೆಯಲ್ಲ, ಇದು ಅದಕ್ಕಿಂತ ಜಾಸ್ತಿ ಇರುತ್ತೆ ನೋಡ್ರಿ. ನೋಡ್ರಿ ಮುಖ ನೋಡ್ರಿ. ನೋಡ್ರಿ ಅಲ್ಲಿ ನೋಡಮ್ಮ ಗಂಡನ್ನ ನೋಡ್ರಿ, ಮುಖ ನೋಡಿ ಹೆಂಗ್ ಮಾಡ್ತಾರ. ಇದಿಲ್ಲ ಅಷ್ಟು. ಇದು ಆಯ್ತಾ? ಇದೆಯಾ? ಇದಿಲ್ಲ. ಇದೆಯಾ? ಇದು ವಯಸ್ಸು ಎಷ್ಟೀಗ? 39. ಶರ್ಟ್ ಮೇಲ್ ಮಾಡ್ರಿ. ಏನಮ್ಮ ನೋವಲ್ಲ? ಬಲಗಾಲ ಮೇಲೆ ಹಾಕ್ರಿ, ಬಿಡ್ರಿ. ಎಡಗಾಲ ಹಾಕ್ರಿ, ಬಿಡ್ರಿ. ಬಲಗಾಲು
ಬಿಡು. ಎಡಗಾಲು ಶರ್ಟ್ ಕೆಳಗೆ ಬಿಡ್ರಿ. ಮಕ್ಕಳು ತಿಳ್ಕೊಂಡು ಊಟ ಮಾಡಿ, ಫುಲ್ ಊಟ ಮಾಡಿ. ಕ್ಲೀನಾಗಿ ಹೋಗ್ಬೇಕು. ಕೈ ಮೇಲ್ತ ಹಾಗೆ ಮೈ ಊಸ್ಬಿಡ್ರಿ. ಕ್ಲೀನಾಗಿ ಹೋಗ್ಬೇಕು ಕೂತಿತ್ತು. ಈ ಕೈಯು ಈ ಮೇಲೆ ಬೇಡ, ಇದು ಮೇಲೆತ್ತರಿ ಬೇಡ, ಇದು ಮೇಲೆತ್ತರಿ ಬೇಡ, ಇದು ಮೇಲೆತ್ತರಿ ಬೇಡ. ಆ ಕಡೆ ತಿರುಗಿ ಗೋಡೆ ಕಡೆ ಫೇಸ್ ಮಾಡಿ ಅದು ಕೊಡ್ರಿ ಬಾಲು. ಕೈ ಕಟ್ರಿ. ಈ ಕಾಲ್ ಮಾಡ್ರಿ ಮೇಲ್ತಾಡಿದೆ. ನನ್ನ ಕಡೆ ತಿರುಗಿ ಉಸಿರು ಒಳಗೆ ಬೆಡ್ ಉಸಿರು. ನನ್ನ ಕಡೆ ತಿರುಗ್ರಿ. ಕೈ ಕಟ್ರಿ. ಈ ಕಾಲು ಮಾಡಿಸಿ ಆ ಕಡೆ ತಿರುಗ್ರಿ. ಫುಲ್ ಆ ಕಡೆ ತಿರುಗ್ರಿ. ಫುಲ್ ಆ ಕಡೆ ಕೈ ಕಟ್ರಿ. ಉಸಿರೊಳಗೆ ಬಿಡ್ರಿ. ತಗೊಳ್ರಿ. ತಗೊಳ್ರಿ ಅಂದ್ರೆ ತಗೋಬೇಕು, ಬಿಡ್ರಿ ಅಂದ್ರೆ ಬಿಡ್ಬೇಕು. ತಗೊಳ್ರಿ, ಬಿಡ್ರಿ. ಸೀದಾ ಮುಗಿಸಿ. ಸ್ವಲ್ಪ ಮೇಲೆ ಸ್ವಲ್ಪ ಕಾಲು ಹಂಚಿ. ಈಗ ನೋಡ್ರಿ ನೋವಿದೆಯಾ ಅಂತ. ಕಮ್ಮಿ ಆಗಿದೆ. ಎಷ್ಟು ಪರ್ಸೆಂಟ್ ಕಮ್ಮಿ ಆಗಿದೆ? 20% ಕಮ್ಮಿ. ಇದು ನೋಡ್ರಿ. ಇಲ್ಲ, ಸ್ವಲ್ಪ ಕಮ್ಮಿ. ಸ್ವಲ್ಪ ಕಮ್ಮಿ ಆಗಿದೆಯಾ? ಸ್ವಲ್ಪ ಇದೆಯಾ? ಆಗ್ಲೇ ಒಂದಂತಿದ್ರೆ ಮುಖ ಕಮ್ಮಿ ಆಗಿದೆ. ಬಹಳ ಕಮ್ಮಿ ಆಗಿದೆ, ಸ್ವಲ್ಪ ಕಮ್ಮಿ ಬಹಳ ಆಗಿದೆ. ಕಮ್ಮಿ. ಬಹಳ ಕಮ್ಮಿ ಆಗಿದೆ. ಇದು ಆಗ್ಲೇ ನೀವು ತಗೊಳ ಆಗ್ತಿಲ್ಲ, ಮುಖನ ಜೀವಿಸ್ತಾ ಇರ್ತೀರಿ. ಇದೆಯಾ? ಕಮ್ಮಿ ಆಗಿದೆ. ಕಮ್ಮಿ. ಬರೋಣ, ಇಲ್ಲಿ ಬರೋಣ. ಕಾಲು ರೋಡ್ಸಿ. ಪೆನ್ನೆ ಮಾರ್ಕ್ ಎಲ್ಲ ಐತಿ. ಈಗ ನೋಡ್ರಿ ಲೆವೆಲ್ ಆಯ್ತು. ಕತ್ತೆತ್ ನೋಡ್ರಿ. ಆಗ್ಲೇ ಪೆನ್ನಿನ ಮಾರ್ಕ್ ಇತ್ತು, ಅಲ್ಲಿಗಿತ್ತು. ಇದು ಈಗ ಲೆವೆಲ್ ಆಗಿದೆ. ಇದು ಲೆವೆಲ್ ಆಗಿದೆ ಅಂತಂದ್ರೆ ನಾಭಿ ಸೆಟ್ ಆಗಿದೆ ಅಂತ. ಇದು ಹಿಂಗೆ ಇರ್ಬೇಕು, ಮತ್ತೆ ಜರಗಬಾರದು ಅಂದ್ರೆ ನೀವು ಯಾವತ್ತೂ ಈ ರೀತಿ ಹೇಳಬಾರ್ದು. ಹಿಂಗೆ ಮಲಗಬಾರದು. ಮಗ್ಗಲಾಗಿ ಕೈಯೂರಿ ಹೇಳಬೇಕು. ಡೈರೆಕ್ಟ್ ಎತ್ತರೆ ಮತ್ತೆ ಇಲ್ಲಿ ಭಾರ ಬೀಳುತ್ತೆ, ಮತ್ತೆ ಜರುಗುತ್ತೆ. ಅರ್ಥ ಆಯ್ತು? ಮಗ್ಲಾಗೆ ಮಗ್ಲಾಗೆ ಮಲಗಬೇಕು. ಮಲಗಿದ್ಮೇಲೆ ನೀವು ಹಂಗಾತ ಮಲಗ್ರಿ. ಭಾರ ಎತ್ತಬೇಕಾದ್ರೂ ಅಷ್ಟೇ ಬಹಳ ಹುಷಾರಾಗಿ ಎತ್ತಬೇಕು. ಒಂದೇನಾರ ಟವಲ್ ಕಟ್ಟಿಲ್ಲ ಸರ್, ಮಾಮೂಲಿ ರೆಗ್ಯುಲರ್ ಟವಲ್ ಕಟ್ತೀವಿ ಅಡಿಗೆ ಮಾಡುವಾಗ. ಬಗ್ಗಿ ಹೆಲ್ಪ್ ತಗೋಬೇಕು. ಇಲ್ಲ ಮಾಡ್ತೀವಿ ಸರ್, ಹಾಗೇನಿಲ್ಲ. ಒಂದ್ಸರಿ ಜಾಸ್ತಿ ಹೆವಿ ಇರ್ತಲ್ಲ, ಯಾರ್ದಾರ ಹೆಲ್ಪ್ ತಗೊಂಡು ಮಾಡ್ಕೊಳ್ಳಿ. ಆಯ್ತಾ? ಬೈಕ್ ಓಡಿಸ್ಬೇಕಾದ್ರೆ ಬಜ್ಜಿ ಕುತ್ಕೋಬಾರ್ದು, ಹಿಂಗೆ ಸೊಂಟ ನೆಟ್ಟಿಗೆ. ಆಯ್ತು? ಇಷ್ಟು ಮೇಂಟೈನ್ ಮಾಡ್ಕೊಂತ ಹೋದ್ರೆ ಮತ್ತೆ ಜರಗಲ್ಲ. ಇದು ಬಿಟ್ಟು ಮಾಡಿದ್ರೆ ಮತ್ತೆ ಜರುಗುತ್ತೆ. ಅರ್ಥ ಆಯ್ತು? ಮಗ್ಗಲಾಗಿ ಕೈ ಊರಿ ಎದ್ದ ಕೆಳಗೆ ಬಂದು
ಬಿಡು. ಈ ಕಡೆ ತಿರುಗಿಸಿ. ಈ ಕೈಯಿಂದ ಕೈ ಕೊಡು. ಬಾರಮ್ಮ ಇಲ್ಲಿ ನೋಡ್ಬಾರ. ಕೈ ಆಗಲೇ ವ್ಯತ್ಯಾಸ ಇರ್ತಲ್ಲ. ಈಗ ಇಲ್ಲಿ ಪೆನ್ ಮಾರ್ಕ್ ಎಲ್ಲ ಐತೆ. ಲೆವೆಲ್ ಆಯ್ತು, ಕೈಯಲ್ಲೂ ಲೆವೆಲ್ ಆಯ್ತು, ಕಾಲಲ್ಲೂ ಲೆವೆಲ್ ಆಯ್ತು. ಈಗ ವಾಕ್ ಮಾಡಿ ನೋಡ್ರಿ. ಹೊಟ್ಟೆ ನೋವು ಇರಲ್ಲ, ಹೊಟ್ಟೆ ಸಾಫ್ಟ್ ಆಗುತ್ತೆ, ಸೊಂಟ ನೋವು ಇರಲ್ಲ, ಭುಜ ನೋವು ಇರಲ್ಲ. ವಾಕ್ ಮಾಡಿ ನನಗೆ ಕತ್ತು ಬಗ್ಸಿ ನಡಿಬಾರ್ದು, ಸ್ಟ್ರೈಟ್ ಆಗಿ ನಡಿ. ಕವರ್ ಮಾಡ್ಕೊಳ್ಳಿ. ಬರ್ ಒಳಗೆ ಬರ್. ಬಹಳ ಸುಸ್ತು ಹೌದಮ್ಮ. ಹೊಟ್ಟೆ ನೋವು ಇದೆಯಾ? ಹೊಟ್ಟೆ ನೋವು ಸ್ವಲ್ಪ ಮೀನ್ ಕಂಡಲ್ಲಿ ನೋವು. ನೀನ್ ಕಂಡದಿರ್ಲಿ. ಹೊಟ್ಟೆ ಆ ಕಡೆ ಹೊಟ್ಟೆ ನೋವು. ಹೊಟ್ಟೆ ನೋವಿಲ್ಲ, ಮುಂಚೆ ಇರ್ತಲ್ಲ ಕಮ್ಮಿ. ಭುಜ ನೋವು ಏನಿಲ್ಲ, ಸೊಂಟ ನೋವು. ಇದು ನೋಡಮ್ಮ ಆಗ ಚಿಕಿತ್ಸೆ. ಗೊತ್ತಾಯ್ತು? ಇನ್ಮೇಲೆ ನಾನು ಹೇಳಿದಾಗ ಕರೆಕ್ಟಾಗಿ ಪಥ್ಯ, ನಾನು ಹೇಳಿದ ಕ್ರಮಗಳನ್ನ ಫಾಲೋ ಮಾಡ್ಕೊಂಡು ಹೋಗು. ಮೊಟ್ಟೆ, ಚಿಕನ್, ಆಲೂಗಡ್ಡೆ, ಬದನೆಕಾಯಿ, ಹಸಿಮೆಣಸಿನಕಾಯಿ, ಕಾಫಿ, ಟೀ, ಮೊಟ್ಟೆ, ಮಾಂಸ, ಹಾಲು. ಒನ್ ಟೈಮ್ ಕುಡಿಬೋದು. ಒನ್ ಟೈಮ್ ಫುಲ್ ಬಿಟ್ಬಿಟ್ರೆ ಬೇಡ. ಕುಡಿದ್ರೆ ಏನೂ ತೊಂದರೆ ಇಲ್ಲ, ಸೈಡ್ ಎಫೆಕ್ಟ್ ಅಂತೂ ಏನಿರಲ್ಲ. ರಿಸಲ್ಟ್ ಸ್ಲೋ ಆಗುತ್ತೆ. ಬಿಟ್ಬಿಡೋದು ಒಳ್ಳೆ. ಓಕೆ, ಇನ್ನೊಂದ್ಸರಿ ಹೇಳಿದ್ರಿ ಹೆಂಗಿದೆ ಏನು ಅಂತ. ನೀವು ಹೇಳಮ್ಮ. ಬೇರೆ ವ್ಯತ್ಯಾಸ ಇತ್ತಲ್ಲ? ಬೆರಳೆಲ್ಲ ವ್ಯತ್ಯಾಸ ಇತ್ತು. ಈಗ ಎಲ್ಲ ಕರೆಕ್ಟಾಗಿ ಕೊಡ್ಕೊಂಡಿದ್ದೀರಲ್ಲ. ನೀವೇ ನೋಡಿದ್ರಲ್ಲಮ್ಮ? ಮಿಸ್ ಮಾಡಿರ್ತಾನೆ. ಸರಿ.